ಸ್ನೇಹಿತರೆ, ಇಂದಿನ ಭಾಗದಲ್ಲಿ ಭಾವನಾ ಅವರ ಜೀವನದಲ್ಲಿ ನಡೆದ ಆ ಕ್ರೂರ ಘಟನೆಯ ಬಗ್ಗೆ ನಾನು ನಿಮಗೆ ಹೇಳಿದ್ದೆ. ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದೆ, ಹೋಗಿ ನೋಡಿ. ಈ ವಿಡಿಯೋದಲ್ಲಿ ಆ ಘಟನೆ ನಡೆದ ನಂತರ ನಟಿ ಭಾವನಾ ಏನ್ ಮಾಡಿದ್ರು, ಇದೆಲ್ಲದಕ್ಕೂ ಕಾರಣ ಯಾರು, ಇದು ಉದ್ದೇಶ ಪೂರ್ವಕವಾಗಿ ಮಾಡಿಸಿದ್ದ, ಒಂದು ವೇಳೆ ಉದ್ದೇಶ ಪೂರ್ವಕವಾಗಿ ಮಾಡಿಸಿದ್ದೆ ಆದ್ರೆ ಅದರ ಹಿಂದೆ ಇರುವವರು ಯಾರು, ಭಾವನಾ ಅವರು ನಂಬಿದವರೇ ಅವರಿಗೆ ಹೇಗೆ ಮೋಸ ಮಾಡಿದ್ರು ಎನ್ನುವಂತಹ ಕೆಲವಷ್ಟು ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸುವ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಭಾವನಾ ಅವರ ಮೇಲೆ ನಿರಂತರವಾಗಿ 2 ಗಂಟೆಗಳ ಕಾಲ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದ 7 ಜನ, ಭಾವನಾ ಅವರ ಚಾಲಕ ಸೇರಿ 8 ಜನ ಕಾರ್ನ ಸಮೇತ ಪರಾರಿಯಾಗಿ ಬಿಡ್ತಾರೆ. ನಗ್ನವಾಗಿದ್ದ ಭಾವನಾ ಅವರನ್ನ ಕಾರಿನಿಂದ ತಳ್ಳಿ ಅವರು ಹರಿದು ಚಿಂದಿಯಾಗಿರುವ ಬಟ್ಟೆಗಳನ್ನ ಅವರ ಮೇಲೆ ಎಸೆದು ಅಲ್ಲಿಂದ ಪರಾರಿಯಾಗಿ ಬಿಡ್ತಾರೆ. ಮಧ್ಯರಾತ್ರಿಯಲ್ಲಿ ನಡು ರಸ್ತೆಯಲ್ಲಿ ಭಾವನಾ ಅವರು ಅಂತಹ ಪರಿಸ್ಥಿತಿಯಲ್ಲಿ ನಿಂತಿರುವಾಗ ಅವರು ಇನ್ನೆಂತಹ ನರಕ ಯಾತನೆಯನ್ನ ಅನುಭವಿಸಬೇಕು ನೀವೇ ಊಹಿಸಿಕೊಳ್ಳಿ. ಭಾವನಾ ಖ್ಯಾತ ಸಿನಿಮಾ ನಟಿ. ಸಹಜವಾಗಿ ಯಾರೇ ಅವರನ್ನ ನೋಡಿದ್ರು ಅವರನ್ನ ಸರಳವಾಗಿ ಗುರುತಿಸಿಬಿಡ್ತಾರೆ. ಆದ್ರೆ ಅವರು ಆ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಿದ್ರೋ ಆ ದೇವರು ಮಾತ್ರ ಅದನ್ನ ಬಲ್ಲ. ಅಂತಹ ಪರಿಸ್ಥಿತಿಯಲ್ಲಿದ್ದ ಭಾವನಾ ತಮ್ಮ ಮುಖವನ್ನ ಯಾರಿಗೂ ತೋರಿಸದೆ ಅಲ್ಲಿಯೇ ಸಮೀಪದಲ್ಲಿ ಇದ್ದ ನಿರ್ದೇಶಕರೊಬ್ಬರ ಮನೆಗೆ ಹೋಗಿ ನಡೆದ ವಿಷಯವನ್ನ ಸಂಪೂರ್ಣವಾಗಿ ವಿವರಿಸುತ್ತಾರೆ. ನಂತರ ಈ ಮಾಹಿತಿಯನ್ನ ಪೊಲೀಸರಿಗೆ ತಿಳಿಸುತ್ತಾರೆ. ಅಲ್ಲಿ ಕಂಪ್ಲೇಂಟ್ ಕೂಡ ಫೈಲ್ ಆಗುತ್ತೆ. ಸಾಮಾನ್ಯ ಮಹಿಳೆಯ ಜೀವನದಲ್ಲಿ ನಡೆದಿದ್ರೆ ಇಷ್ಟು ಸುದ್ದಿ ಆಗ್ತಿತ್ತೋ ಇಲ್ಲೋ, ಆದ್ರೆ ಇದು ನಡೆದದ್ದು ಒಬ್ಬ ಖ್ಯಾತ ಸಿನಿಮಾ ನಟಿಯ ಬದುಕಿನಲ್ಲಿ. ಹಾಗಾಗಿ ಇದು ಬಹಳ ಬೇಗ ಮಾಧ್ಯಮದ ದಾಳಕ್ಕೆ ಸಿಕ್ಕ ಮೀನಿನಂತೆ ಅತ್ತಿಂದ ಇತ್ತ ಇತ್ತಿಂದ ಅತ್ತ ಹರಿದಾಡಲು ಪ್ರಾರಂಭಿಸಿತು. ಈ ಸುದ್ದಿ ದಕ್ಷಿಣ ಭಾರತದ ಎಲ್ಲಾ ಭಾಷೆಯ ಚಿತ್ರರಂಗಗಳನ್ನ ಒಂದು ಕ್ಷಣ ಉಬ್ಬೇರಿಸುವಂತೆ ಮಾಡಿತ್ತು. ಊಹಿಸಿ, ಆಗ ಭಾವನಾ ಅದಿನ್ನೆಷ್ಟು ನೋವನ್ನ ಅನುಭವಿಸಿರಬೇಕು. ಇದೆಲ್ಲ ಆದ ನಂತರ ಸ್ವತಃ ಭಾವನಾ ಅವರೇ ಒಂದು ಶಾಕಿಂಗ್ ಹೇಳಿಕೆಯನ್ನ ನೀಡಿಬಿಡ್ತಾರೆ. ಅದೇನಂದ್ರೆ, ಇದೆಲ್ಲವಕ್ಕೂ ಕಾರಣ ನಟ ದಿಲೀಪ್. ಇದನ್ನ ಮಾಡಿಸಿದ್ದು ದಿಲೀಪ್ ಎನ್ನುವ ಅವರ ಹೇಳಿಕೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿ ಬಿಡುತ್ತೆ. ಯಾಕಂದ್ರೆ ದಿಲೀಪ್ ಒಬ್ಬ ಸ್ಟಾರ್ ನಟ. ಮಲಯಾಳಂ ಸಿನಿಮಾ ರಂಗದಲ್ಲಿ ಆಗ ಅವರೊಬ್ಬ ಸ್ಟಾರ್ ನಟ. ಮೋಹನ್ ಲಾಲ್, ಮಮ್ಮುಟ್ಟಿ ಅವರನ್ನ ಬಿಟ್ಟರೆ ಇವರು ಅವರ ಸಾಲಿನಲ್ಲಿ ನಿಲ್ಲಬಲ್ಲ ನಟರಾಗಿದ್ದವರು. ಇಂತಹ ಪ್ರಭಾವಿ ವ್ಯಕ್ತಿಯ ಮೇಲೆ ಭಾವನಾ ಅವರು ಆರೋಪವನ್ನ ಮಾಡ್ತಾರೆ. ಇಷ್ಟೊತ್ತಿಗಾಗ್ಲೇ ಪೊಲೀಸರು ಆ 7 ಜನರಲ್ಲಿ ಒಬ್ಬರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ. ಅವನ ಹೆಸರು ಸುನೀಲ್. ಈ ಸುನೀಲ್ ದಿಲೀಪ್ ಅವರ ಕಟ್ಟ ಅಭಿಮಾನಿ. ಹಾಗಾಗಿ ದಿಲೀಪ್ ಅವರ ಮೇಲೆ ಅನುಮಾನಗಳು ಇನ್ನಷ್ಟು ಹೆಚ್ಚಾಗುತ್ತವೆ. ಈ ಸುನೀಲ್ ನನ್ನ ವಶಕ್ಕೆ ಪಡೆದ ಪೊಲೀಸರು ಅವನನ್ನ ವಿಚಾರಣೆಗೆ ಒಳಪಡಿಸಿದಾಗ ಸುನೀಲ್ ಇದಕ್ಕೆ ಕಾರಣ ದಿಲೀಪ್ ಎಂದು ಒಪ್ಪಿಕೊಂಡಿದ್ದ. ಆಗ ತನಿಖೆ ಬೇರೆಯ ತಿರುವನ್ನು ಪಡೆದುಕೊಂಡು ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ಲೇ ಅಲ್ಲೋಲ ಕಲ್ಲೋಲವಾಗಿ ಸೃಷ್ಟಿಯಾಗಿ ಬಿಡುತ್ತೆ. ಸ್ನೇಹಿತರೆ, ಎಂತಹ ಶತ್ರುವೇ ಇದ್ರೂ ಇಂತಹ ಕೆಳಮಟ್ಟಕ್ಕೆ ಯಾರು ಇಳಿಯುವುದಿಲ್ಲ. ಆದ್ರೆ ಇಂತಹ ಮಟ್ಟಕ್ಕೆ ದಿಲೀಪ್ ಇಳಿದಿದ್ದು ಯಾಕೆ? ಭಾವನಾ ಅವರ ಮೇಲೆ ದಿಲೀಪ್ಗೆ ಇದ್ದ ದ್ವೇಷವಾದ್ರೂ ಏನು? ಹಾಗೆ ಭಾವನಾ ಪರವಾಗಿದ್ದವರೇ ಅವರ ವಿರುದ್ಧ ಸಾಕ್ಷಿಯನ್ನ ಹೇಳಿದ್ದಾಕೆ? ಇದೆಲ್ಲವನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಇದಾಗಿತ್ತು ಈ ವಿಡಿಯೋ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.